ಏನು ಜೀವತೆತ್ತ ಕಥೆ. ಒಬ್ಬಾನೊಬ್ಬ ಅರಸನಿಗೆ ಮನೋಹರವಾದ ಮಲಗುವ ಮನೆ ಒಂದಿರುವುದು. ಅಲ್ಲೇ ಸೋರೆಯ ಹೂವಿನ ಹಾಗೆ ಬೆಳ್ಳಗಿರುವ ಮೃದುವಾದ ದುಪಟಗಳನ್ನು ಹಾಸಿರುವ ಒಂದು ಹಾಸಿಗೆಯಲ್ಲಿ ಮಂದವಿಸರ್ಪಿಣಿ ಎಂಬ ಕೂರೆಯೊಂದು ಸೇರಿಕೊಂಡಿತ್ತು. ಆ ಕೂರೆಯು ಆ ಅರಸನ ರಕ್ತವನ್ನು ಕುಡಿದುಕೊಂಡು ಸುಖವಾಗಿ ಬಾಳಿಕೊಂಡಿತ್ತು. ಅಗ್ನಿಮುಖನೆಂಬ ತಿಗಣೆಯು ಎಲ್ಲೆಲ್ಲಿಯೂ ತಿರುಗಿಕೊಂಡು ಅಲ್ಲಿಗೆ ಬಂತು. ಅದನ್ನು ಕಂಡು ಕೂರೆಯು, ಅಯ್ಯ, ನೀನೇಕೆ ಇಲ್ಲಿಗೆ ಬಂದೆ? ಯಾರಾದರೂ ಕಾಣುವುದಕ್ಕೆ ಮುಂಚೆಯೇ ಹೊರಟು ಹೋಗು ಎಂದು ಹೇಳಿತು. ಅದಕ್ಕೆ ತಿಗಣೆಯು, ಅಮ್ಮ, ಮನೆಗೆ ಬಂದವನು ಅಯೋಗ್ಯನಾದರೂ ಹೀಗೆ ಹೇಳಬಾರದು. ಯಾರೇ ಬಂದರೂ ಗೌರವಿಸುವುದು ಗೃಹಸ್ಥರ ಧರ್ಮವು. ಜೊತೆಗೆ ನಾನು ಇದುವರೆಗೆ ಅನೇಕ ಮನುಷ್ಯರ ಅನೇಕಾನೇಕ ವಿಧಗಳ ರಕ್ತಗಳನ್ನು ರುಚಿ ನೋಡಿರುವೆನು. ಶುದ್ಧವಾದ ಆಹಾರವಿಲ್ಲದೆ ಅವರ ರಕ್ತಗಳು ಖಾರ, ಕಹಿ, ಒಗರು, ಹುಳಿಯಾಗಿದ್ದವು. ಇದುವರೆಗೆ ನಾನು ಯಾವಾಗಲೂ ಸಿಹಿ ರಕ್ತವನ್ನು ಕುಡಿದೇ ಇಲ್ಲ. ನೀನು ದೊಡ್ಡ ಮನಸ್ಸು ಮಾಡಿ ಆಗಬಹುದು ಎಂದರೆ ನಾನಾ ವಿಧವಾದ ತಿಂಡಿ ತೀರ್ಥಗಳಿಂದ ಪುಷ್ಟನಾಗಿರುವ ಈ ನರಪತಿಯ ದೇಹದಲ್ಲಿರುವ ಮಧುರ ರಕ್ತವನ್ನು ಒಂದಷ್ಟು ಕುಡಿದು ಸೌಖ್ಯ ಪಡುವೆನು. ಎಲ್ಲರೂ ಬದುಕಿರುವುದೇ ಒಂದು ಭೋಜನ ಸೌಖ್ಯಕ್ಕಾಗಿ. ಸುಳ್ಳು ಹೇಳುವುದೇಕೆ? ಕೆಟ್ಟವರ ಸೇವಿಪದೇಕೆ? ತನ್ನೂರ ಬಿಡಲೇಕೆ? ಎಲ್ಲವೂ ಉದರಾರ್ಥದಲ್ಲೇ ನಾನು ಈಗ ಅತಿಥಿಯಾಗಿ ಮನೆಗೆ ಬಂದಿರುವೆನು. ನನಗೋ ಹಸಿವು ತಾನೇ ತಾನಾಗಿ ಪೀಡಿಸುವಷ್ಟು ಬಲವಾಗಿರುವುದು. ನೀನು ನನಗೆ ಊಟಕ್ಕಿಡಲೇಬೇಕು. ಅಲ್ಲದೆ ನೀನೊಬ್ಬಳೇ ಅರಸನ ರಕ್ತವನ್ನು ಭೋಜನ ಮಾಡುವುದು ನ್ಯಾಯವೇ ಎಂದು ಅನೇಕವಾಗಿ ಹೇಳಿಕೊಂಡಿತು. ಅದನ್ನು ಕೇಳಿ ಮಂದವಿಸರ್ಪಣಿಯು, ಎಲೈ ತಿಗಣೆಯೇ, ನಾನು ಈ ಅರಸನಿಗೆ ಚೆನ್ನಾಗಿ ನಿದ್ದೆ ಹತ್ತುವವರೆಗೂ ಸುಮ್ಮನಿದ್ದು ಅನಂತರ ಲೂಟಿ ಮಾಡುವೆನು. ನೀನು ಮೊದಲೇ ನಿನ್ನ ಹೆಸರಿಗೆ ತಕ್ಕಂತೆ ಅಗ್ನಿಮುಖನು, ಅಲ್ಲದೆ ಅಷ್ಟು ಹೊತ್ತು ಕಾಯುವವನಲ್ಲ. ಆದರೂ ನೀನು ನನ್ನಂತೆ ಕಾಯುವೆಯಾದರೆ ಇರು ಎಂದಿತು. ತಿಗಣೆಯು, ಹಾಗೇ ಆಗಲಿ, ನಿನಗಿಂತ ಮುಂಚೆ ಅರಸನನ್ನು ಕಚ್ಚಿದರೆ ದೇವರಾಣೆ ಎಂದು ಆಣೆಯನ್ನು ಇಟ್ಟುಕೊಂಡಿತು. ಇವೆರಡೂ ಹೀಗೆ ಮಾತುಗಳನ್ನು ಆಡುತ್ತಿರುವಾಗಲೇ ಅರಸು ಬಂದು ಹಾಸುಗೆಯನ್ನು ಸೇರಿದನು. ಆ ತಿಗುಣೆಗೆ ನಾಲಗೆಯ ಚಪಲವು ತಾನೇ ತಾನಾಗಿ ಆಣೆಯನ್ನು ಮರೆತು ನಿದ್ದೆ ಹಿಡಿಯುವುದಕ್ಕೆ ಮುಂಚೆಯೇ ಅರಸನನ್ನು ಕಚ್ಚಿಬಿಟ್ಟಿತು. ಹಿರಿಯರ ಮಾತು ಸುಳ್ಳಾದೀತೆ? ಉಪದೇಶದಿಂ ಸ್ವಭಾವವನ್ನು ತಿದ್ದುವುದು ಅರಿದು. ಚೆನ್ನಾಗಿ ಕುದಿಸಿದರೂ ನೀರು ತಣ್ಣಗಾಗುವುದು. ಬೆಂಕಿ ತಣ್ಣಗಾದೀತು, ಚಂದ್ರಿಕೆಯು ಸುಟ್ಟೀತು, ಮಾನವ ಸ್ವಭಾವವದು ಏಗೈದು ತಿದ್ದಲರಿದು. ಆಗ ಆ ಅರಸನು ಸೂಜಿಯಿಂದ ತಿವಿಸಿಕೊಂಡವನಂತೆ ಥಟ್ಟನೆ ಹಾಸುಗೆಯಿಂದ ಎದ್ದನು. ಆಳುಗಳನ್ನು ಕರೆದು, ಈ ದುಪ್ಪಟಿಯಲ್ಲಿ ಏನೋ ಸೇರಿಕೊಂಡಿದೆ ನೋಡಿ ಎಂದನು. ಅಷ್ಟರೊಳಗಾಗಿ ತಿಗಣೆಯು ಮಂಚದಲ್ಲಿ ಎಲ್ಲಿಯೋ ಸೇರಿಕೊಂಡಿತು. ಆಳುಗಳು ಬಂದು ದುಪ್ಪಟಿಯನ್ನು ತೆಗೆದುಕೊಂಡು ಚೆನ್ನಾಗಿ ಹುಡುಕಿ ಅಲ್ಲಿದ್ದ ಕೂರೆಯನ್ನು ಕೊಂದರು. ಹಾಗಾಗಬಾರದು. ಆದ್ದರಿಂದ ತಾವು ಸಂಜೀವಕನನ್ನು ಕೊಲ್ಲಬೇಕು. ಇಲ್ಲದಿದ್ದರೆ ಸಂಜೀವಕನಿಗೆ ತಾವು ಬಲಿಯಾಗಬೇಕು. ಅದನ್ನು ಕೇಳಿ ಪಿಂಗಲಕನು ಹೇಳಿದನು, ದಮನಕ, ನೀನು ಹೇಳುವಂತೆ ಸಂಜೀವಕನು ನನ್ನ ಮೇಲೆ ಬೀಳಬೇಕು ಎಂದಿರುವನು ಎಂಬುದಕ್ಕೆ ಸಾಕ್ಷಿ ಏನು? ದಮನಕನು ಹೇಳಿತು, ನಾನೇ ಸಾಕ್ಷಿ. ನನ್ನ ಎದುರಾಗಿ ನಾಳೆ ಬೆಳಗ್ಗೆ ಪಿಂಗಲಕನನ್ನು ಕೊಲ್ಲುವೆನು ಎಂದು ಪ್ರತಿಜ್ಞೆ ಮಾಡಿತು. ಇನ್ನೂ ಸಾಕ್ಷಿಯೂ ಬೇಕೆಂದರೆ ನಾಳೆ ಬೆಳಗ್ಗೆ ತಮ್ಮನ್ನು ಕಾಣುವುದಕ್ಕೆ ಬರುವಾಗ ಅದರ ಕಣ್ಣು ಮುಖಗಳು ಕೆಂಪಾಗಿರುವುವು, ತುಟಿಗಳು ನಡುಗುತ್ತಿರುವುವು. ದಿನವೂ ಕುಳಿತುಕೊಳ್ಳುವ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಿಲ್ಲ, ತಮ್ಮನ್ನು ಕ್ರೂರ ದೃಷ್ಟಿಯಿಂದ ನೋಡುವುದು. ಇದೆಲ್ಲವನ್ನೂ ನೋಡಿಯಾದರೂ ಮುಂದೆ ಮಾಡಬೇಕಾದುದನ್ನು ಮಾಡಿ ಹೀಗೆಂದು ಹೇಳಿ ಪಿಂಗಳಕನನ್ನು ಒಪ್ಪಿಸಿ ಅಲ್ಲಿಂದ ದಮನಕನು ಸಂಜೀವಕನ ಬಳಿ ಬಂದು ನಮಸ್ಕಾರ ಮಾಡಿತು. ಸಂಜೀವಕನು ಬಾಡಿದ ಮುಖ ಮಾಡಿಕೊಂಡು ಮೆಲ್ಲನೆ ಬಂದ ದಮನಕನನ್ನು ಕಂಡು, ಮಿತ್ರ, ಬಾ, ನಿನ್ನನ್ನು ನೋಡಿ ಬಹುಕಾಲವಾಯಿತು. ಚೆನ್ನಾಗಿರುವೆಯಾ? ಏನಾದರೂ ಆಗಬೇಕಾದ ಕಾರ್ಯವಿದೆಯೇ? ಹೇಳು, ಮಾಡುವೆನು ಎಂದಿತು. ದಮನಕನು, ಮಿತ್ರ, ಸೇವಕರಾದವರಿಗೆ ಚೆನ್ನೇನು ಚಾರೇನು? ಅವರ ಸಂಪತ್ತುಗಳು ಪರಾಧೀನಗಳು. ಚಿತ್ತವು ಯಾವಾಗಲೂ ಕುದಿಯುತ್ತಿರುವುದು. ಜೀವನದಲ್ಲೂ ಅವರಿಗೆ ಬೇಸರವು. ಇದು ರಾಜಸೇವಕರ ಬಾಳು. ಅಲ್ಲದೆ ನೋಡು, ಒಂದಿಷ್ಟು ಧನಕ್ಕಾಗಿ ಸೇವೆಯನ್ನು ಒಪ್ಪಿಕೊಂಡು ತಮ್ಮ ಶರೀರವನ್ನೇ ಮಾರಿಕೊಳ್ಳುವ ಈ ಮೂಢರನ್ನು ಕುರಿತು ಏನು ಹೇಳಲಿ? ಬದುಕಿಯೂ ಸತ್ತವರು ಐವರೆಂದೊರೆವುದಾ ಭಾರತವು. ವ್ಯಾಧಿತನು, ದರಿದ್ರನು, ಮೂರ್ಖನು, ಊರ ಬಿಟ್ಟವ, ನಿತ್ಯ ಸೇವಕನು. ಸೇವೆ ಎಂಬುದು ನಾಯಿಪಾಡೆಂಬ ನುಡಿಯು ನಿಜವಲ್ಲ.
ನಾಯಿ ತಿರುಗಿದರೆ ತನ್ನಿಚ್ಛೆ ಬಂದಂತೆ ಸೇವಕನು ತಿರುಗಬೇಕಯ್ಯ ತನ್ನೊಡೆಯನ ಇಚ್ಛೆ ಆದಂತೆ. ಅಷ್ಟೇನು, ಹಸನಾಗಿ ಮಾಡಿದ ಕರಿಗಡುಬು ಅವರಿಗೆ ರುಚಿಸುವುದೇನು? ಸಂಜೀವಕನು ಹೇಳಿದನು. ಆಯಿತು, ಏನು ಹೇಳಬೇಕೆಂದಿರುವೆ? ದಮನಕನು ಹೇಳಿದನು. ಮಿತ್ರ, ಮಂತ್ರಿಗಳಾದವರು ಅರಸರ ರಹಸ್ಯವನ್ನು ಭೇದಿಸಬಾರದು. ಆದರೂ ನಾನು ನಿನ್ನ ಮೇಲಿನ ವಿಶ್ವಾಸದಿಂದ ರಹಸ್ಯವನ್ನೂ ಭೇದಿಸಬೇಕಾಗಿ ಬಂತು. ನೀನು ನನ್ನ ಮಾತಿನ ಮೇಲೆ ಅರಸನ ಬಳಿಗೆ ಬಂದವನು. ಯಾವನ್ನಾದರೂ ಒಬ್ಬನನ್ನು ನಂಬಿ ಒಬ್ಬನು ಸತ್ತರೆ ಆ ಹತ್ಯವು ಆ ನಂಬಿಕೆ ಕೊಟ್ಟವನಿಗೆ ಬರುವುದು ಎಂದು ಮನುವು ಹೇಳಿರುವನು. ಈಗ ಪಿಂಗಲಕನು ನಿನ್ನ ಮೇಲೆ ದ್ರೋಹವನ್ನು ಎಣಿಸಿರುವನು. ಇಂದು ನನ್ನ ಎದುರಾಗಿಯೇ ನಾಳೆ ಬೆಳಗ್ಗೆ ಸಂಜೀವಕನನ್ನು ಸಿಗಿದು ಪರಿವಾರದವರಿಗೆಲ್ಲ ಹಾಕುವೆನು ಎಂದು ಇನ್ನೊಬ್ಬರೊಡನೆ ಹೇಳುತ್ತಿದ್ದನು. ಆಗ ನಾನು, ಸ್ವಾಮಿ, ಇದು ಯುಕ್ತವಲ್ಲ, ಮಿತ್ರದ್ರೋಹ ಮಾಡಬಾರದು ಎಂದು ಹೇಳಲು ಕೋಪದಿಂದ, ದುಷ್ಟ, ಸಂಜೀವಕನು ಸಸ್ಯಾಹಾರಿ, ನಾವು ಮಾಂಸಾಹಾರಿಗಳು. ನಮಗೆ ವೈರವು ಹುಟ್ಟುತ್ತಲೇ ಬಂದಿರುವುದು. ಶತ್ರುವನ್ನು ಹೇಗೆ ಕೊಂದರೂ ದೋಷವಿಲ್ಲ. ಸಾಮಾನ್ಯ ಉಪಾಯಗಳು ಹುಟ್ಟಿರುವುದೆಲ್ಲ ಶತ್ರುವನ್ನು ಕೊಲ್ಲುವುದಕ್ಕೆ ತಾನೆ. ಕ್ಷತ್ರಿಯನು ಕೃತ್ಯ ಅಕೃತ್ಯ ಎಂದು ಯೋಚಿಸುತ್ತಾ ಕುಳಿತಿರುವುದೇ? ಕರ್ಮದಿಂದ ಕ್ಷತ್ರಿಯನಾದ ದ್ರೋಣಪುತ್ರನು ಧೃಷ್ಟದ್ಯುಮ್ನನು ಮಲಗಿರುವಾಗಲೇ ಕೊಂದುದನ್ನು ಕೇಳಿಲ್ಲವೇ ಎಂದನು. ನಾನೂ ಆ ನಿಶ್ಚಯವನ್ನು ಕೇಳಿ ಅಲ್ಲಿಂದ ಇಲ್ಲಿಗೆ ಬಂದೆನು. ನನಗೆ ಬರುತ್ತಿದ್ದ ವಿಶ್ವಾಸಘಾತಕ ದೋಷವು ತಪ್ಪಿತು. ರಹಸ್ಯವನ್ನು ನಿನಗೆ ಹೇಳಿರುವೆನು, ಇನ್ನು ನಿನಗೆ ತೋರಿದಂತೆ ಮಾಡು. ಆ ಮಾತನ್ನು ಕೇಳಿ ಸಂಜೀವಿಕನಿಗೆ ತಲೆಯ ಮೇಲೆ ಸಿಡಿಲು ಬಿದ್ದಂತಾಯಿತು. ಎಚ್ಚರ ತಪ್ಪಿತು. ಒಂದು ಗಳಿಗೆ ಆದ ಮೇಲೆ ಪ್ರಜ್ಞೆ ಬಂದಿತು. ವೈರಾಗ್ಯದಿಂದ, ಇಷ್ಟೇ ತಾನೇ, ಹಿರಿಯರು ಹೇಳಿಯೇ ಇದ್ದಾರೆ, ನೀಚಂಗೆ ಒಲಿವಳು ನಾರಿ, ಸ್ನೇಹವ ಕಾಣನು ಅರಸು, ಕೃಪಣಗೆ ಧನ ಸೇರುವುದು, ಬೆಟ್ಟದೆ ಮಳೆಗರಿಯುವುದು, ಅರಸಗೆ ಸಮ್ಮತ ತಾನೊಂದು, ತಿಳಿದವ ನಿಜದಿಂ ದುರ್ಬುದ್ಧಿ, ವನದೊಳಿರುವುದು ಲೇಸು, ಮೂಟೆ ಹೊರುವುದು ಲೇಸು, ಭೂಪತಿಯನ್ನಾಶ್ರಯಿಸಿ ಬಾಳುವುದಕ್ಕಿಂತ. ನಾನು ಈ ಸಿಂಹದೊಡನೆ ಸ್ನೇಹ ಮಾಡಿದುದೇ ತಪ್ಪು. ಧನದಲ್ಲಿ ಕುಲದಲ್ಲಿ ಸಮರು ಸಮರಾಗಿರಲು ಪರಿಣಯವು ಗೆಳೆತನವು ಶೋಭಿಸುವುದು ಅವರಲ್ಲಿ. ಸಮಾನಶೀಲ ವ್ಯಸನರಲ್ಲಿ ಮಾತ್ರ ಸಖ್ಯ ಎಂಬುದನ್ನು ನಾನು ಮರೆತೆನು. ಈಗ ಹೋಗಿ ಈ ಸಿಂಹವನ್ನು ಒಲಿಸಿಕೊಳ್ಳುವುದು ಎಂಬುದೂ ಸರಿಯಲ್ಲ. ನಾನು ಕೇಳಿಕೊಂಡರೆ ತಾನೇ ಅದು ಒಲಿಯುವುದೇನು? ಕಾರಣವಿಲ್ಲದೆ ಕೋಪ ಮಾಡಿಕೊಂಡವರನ್ನು ಒಲಿಸಿಕೊಳ್ಳುವುದು ಹೇಗೆ? ಸರಿ, ಅರಸನು ನನ್ನ ಮೇಲೆ ಹೆಚ್ಚಾಗಿ ವಿಶ್ವಾಸ ಮಾಡುತ್ತಿದ್ದಾನೆಂದು ಇನ್ನು ಉಳಿದವರು ಚಾಡಿ ಹೇಳಿರಬೇಕು. ಅದರಿಂದ ನಿರ್ದೋಷಿಯಾದ ನನ್ನಲ್ಲಿ ಆತನು ಹೀಗೆ ಕೋಪಗೊಂಡಿರುವನು. ಅದರಲ್ಲಿ ಆಶ್ಚರ್ಯವೇನು? ದಮನಕನು ಮತ್ತೆ ಹೇಳಿದನು. ಮಿತ್ರ, ಹೀಗೆ ಆಗಿದ್ದರೂ ನಿನಗೆ ಭಯವಿಲ್ಲ. ದುಷ್ಟರ ಮಾತಿನಿಂದ ಅರಸನು ಕೋಪಗೊಂಡಿದ್ದರೂ ನಿನ್ನ ಮಾತುಗಳನ್ನು ಕೇಳಿದರೆ ಮತ್ತೆ ಪ್ರಸನ್ನನಾಗುವನು. ಮಿತ್ರ, ನೀನು ಹೇಳುವುದು ಸರಿಯಲ್ಲ. ದುರ್ಜನರು ದುರ್ಬಲರೇ ಆಗಿದ್ದರೂ ಅವರೊಡನೆ ವಾಸ ಮಾಡುವುದು ಯೋಗ್ಯವಲ್ಲ. ಏನಾದರೂ ಉಪಾಯ ಮಾಡಿ ಅವರು ಕೊಂದೇ ಕೊಲ್ಲುವರು. ಕಾಕಾದಿಗಳು ಒಂಟೆಯನ್ನು ಕೊಲ್ಲಲಿಲ್ಲವೇ? ಹಾಗಾಗುವುದು. ದಮನಕನು ಅದೆಂತು ಎಂದು ಕೇಳಲು ಸಂಜೀವಕನು ಹೇಳಿದನು. ನಂಬಿ ಕೆಟ್ಟ ಒಂಟೆಯ ಕಥೆ. ಒಂದಾನೊಂದು ಕಾಲದಲ್ಲಿ ಮದೋತ್ಕಟವೆಂಬ ಸಿಂಹವಿತ್ತು. ಅದಕ್ಕೆ ಹುಲಿ, ನರಿ, ಕಾಗೆಗಳು ಮಂತ್ರಿಗಳಾಗಿದ್ದವು. ಅವು ಅಲ್ಲಲ್ಲಿ ತಿರುಗುತ್ತಿರುವಾಗ ಕ್ರಥನಕ ಎಂಬ ಒಂಟೆಯನ್ನು ಕಂಡವು. ಸಿಂಹವು, ಇದೇನು ಈ ವಿಚಿತ್ರ ಮೃಗ? ಇದೇನು ಗ್ರಾಮದ ಮೃಗವೋ ಅರಣ್ಯದ ಮೃಗವೋ? ತಿಳಿದು ಬನ್ನಿ ಎಂದು ಅಪ್ಪಣೆ ಮಾಡಿತು. ಅದಕ್ಕೆ ವಾಯಸವು, ದೇವ, ಇದು ಗ್ರಾಮದ ಮೃಗವು, ಇದನ್ನು ಒಂಟೆ ಎನ್ನುವರು. ಇದು ತಮಗೆ ಆಹಾರವು, ಕೊಲ್ಲಬಹುದು ಎಂದಿತು. ಸಿಂಹವು, ಮನೆಗೆ ಬಂದವನನ್ನು ಕೊಲ್ಲಬಾರದು. ಅದರಿಂದ ಇದಕ್ಕೆ ಅಭಯ ಪ್ರದಾನ ಮಾಡಿ ನನ್ನ ಬಳಿಗೆ ಕರೆದು ತನ್ನಿ. ಅದು ಇಲ್ಲಿಗೇಕೆ ಬಂದಿದೆ ಎಂದು ತಿಳಿದುಕೊಳ್ಳೋಣ ಎಂದಿತು. ಅದರಂತೆ ಒಂಟೆಯನ್ನು ನಂಬಿಸಿ ಅಲ್ಲಿಗೆ ಕರೆತಂದುದೂ ಆಯಿತು. ಸಿಂಹವು ಅದರ ವೃತ್ತಾಂತವನ್ನೆಲ್ಲ ಕೇಳಿ, ಕ್ರಥನಕ, ನೀನು ಮತ್ತೆ ಗ್ರಾಮಕ್ಕೆ ಹೋಗಿ ಭಾರವನ್ನು ಹೊರುವ ಕಷ್ಟಕ್ಕೆ ಸಿಕ್ಕಬೇಡ. ಇಲ್ಲಿಯೇ ಅರಣ್ಯದಲ್ಲಿ ನಿರ್ಭಯವಾಗಿ ನನ್ನ ಜೊತೆಯಲ್ಲಿಯೇ ಇದ್ದುಕೊಂಡಿರು ಎಂದಿತು. ಅದೂ ಆಗಲೆಂದು ಹಾಗೆಯೇ ಸುಖವಾಗಿತ್ತು. ಹೀಗೆಯೇ ಇರುತ್ತಿರಲು ಒಂದು ದಿನ ಒಂದು ಸಲ ಮದೋತ್ಕಟನು ಕಾಡಿನಲ್ಲಿ ಒಂದು ಮದ್ದಾನೆಯ ಮೇಲೆ ಯುದ್ಧ ಮಾಡಿತು. ಅದು ಒನಕೆಯಂತಿರುವ ತನ್ನ ಕೊಂಬುಗಳಿಂದ ತಿವಿದು ಇದಕ್ಕೆ ನೋವು ಮಾಡಿತು. ಆ ನೋವಿನಿಂದ ಅದು ಎದ್ದು ಓಡಾಡುವುದೂ ಅಸಾಧ್ಯವಾಯಿತು. ಆಗ ಕಾಕಾದಿಗಳೆಲ್ಲರೂ ಬೇಟೆಯಿಲ್ಲದೆ ಹೋಗಿ ಹಸಿವಿನಿಂದ ಬಲುವಾಗಿ ಕಂಗೆಟ್ಟರು. ಆಗ ಸಿಂಹವು, ನೀವು ಹೋಗಿ ಒಂದು ಮೃಗವನ್ನು ಹುಡುಕಿಕೊಂಡು ಬನ್ನಿ, ಹೀಗಿದ್ದರೂ ಅದನ್ನು ಕೊಂದು ನಿಮಗೆ ಭೋಜನ ಮಾಡಿಸುವೆನು ಎಂದಿತು. ಅವು ಎಷ್ಟು ಹುಡುಕಿದರೂ ಅರಣ್ಯದಲ್ಲಿ ಒಂದು ಮೃಗವೂ ಸಿಕ್ಕಲಿಲ್ಲ. ಆಗ ನರಿ, ಕಾಗೆಗಳು ಯೋಚಿಸಿದವು. ನರಿಯು ಹೇಳಿತು, ಮಿತ್ರ,
ಸುಮ್ಮನೆ ಅಲೆದು ಪ್ರಯೋಜನವಿಲ್ಲ. ನಮ್ಮ ಸ್ವಾಮಿಯ ಬಳಿ ಇರುವ ಕ್ರಥನಕನನ್ನೇ ಕೊಂದು ತಿಂದು ಬಿಡೋಣ. ಕಾಗೆಯು ಹೇಳಿತು, ಆಗಬಹುದು. ಆದರೆ ಅರಸನು ಇದನ್ನು ಕೊಲ್ಲುವುದಿಲ್ಲ ಎಂದು ಅಭಯ ಪ್ರದಾನ ಮಾಡಿದ್ದಾನಲ್ಲ. ಮಿತ್ರ, ನಾನು ಅರಸನಿಗೆ ಹೇಳಿ ಇದನ್ನು ಕೊಲ್ಲುವಂತೆ ಮಾಡುವೆನು. ನೀನು ಇಲ್ಲಿಯೇ ಇರು, ನಾನು ಹೋಗಿ ಅಪ್ಪಣೆಯನ್ನು ತರುವೆನು ಎಂದು ನರಿಯು ಸಿಂಹದ ಬಳಿ ಹೋಯಿತು. ಅದಕ್ಕೆ, ಸ್ವಾಮಿ, ಕಾಡೆಲ್ಲವನ್ನೂ ತಿರುಗಿ ಬಂದೆವು, ಎಲ್ಲಿಯೂ ಯಾವ ಪ್ರಾಣಿಯೂ ಸಿಕ್ಕಲಿಲ್ಲ. ಏನು ಮಾಡೋಣ? ನಾವೋ ಹಸಿವಿನಿಂದ ಒಂದು ಕಾಲು ಕೂಡ ಎತ್ತಿಡಲಾರೆವು. ತಮಗೂ ಮೈಯಲ್ಲಿ ಸ್ವಸ್ಥವಿಲ್ಲ. ಅದರಿಂದ ಅಪ್ಪಣೆಯಾದರೆ ಈ ಒಂಟೆಯ ಮಾಂಸದಿಂದ ಸದ್ಯದಲ್ಲಿ ಕಾಲ ನೂಕೋಣ ಎಂದು ವಿನಯವಾಗಿ ಹೇಳಿತು. ಅದನ್ನು ಕೇಳಿ ಸಿಂಹವು ಕೋಪ ಮಾಡಿಕೊಂಡಿತು. ಪಾಪಿಷ್ಟ, ಮತ್ತೆ ಇಂತಹ ಮಾತು ಆಡಿದರೆ ನಿನ್ನನ್ನು ಕೊಂದು ಬಿಡುವೆನು. ನಾನು ಅವನಿಗೆ ಅಭಯವನ್ನು ಕೊಟ್ಟಿರುವುದನ್ನು ಮರೆತೆಯಾ? ಎಲ್ಲ ದಾನಗಳಿಗಿಂತಲೂ ಅಭಯದಾನವೇ ಉತ್ತಮವು. ಅದನ್ನೂ ಮರೆತು ಒಂಟೆಯನ್ನು ಕೊಲ್ಲುವುದೇ ಎಂದಿತು. ಅದಕ್ಕೆ ಉತ್ತರವಾಗಿ ನರಿಯು, ಸ್ವಾಮಿ, ತಾವು ವಧಿಸಿದರೆ ತಮಗೆ ಪಾಪ. ಅದೇ ತಾನಾಗಿ ಬಂದು ತನ್ನನ್ನು ತಮ್ಮ ಆಹಾರಕ್ಕೆಂದು ಒಪ್ಪಿಕೊಂಡರೆ ಊಟ ಮಾಡುವುದಕ್ಕೆ ತಮಗೇನು ಎಂದು ಕೇಳಿತು. ಹಾಗಾದರೆ ನೋಡೋಣ ಎಂದು ಸಿಂಹವು ಹೇಳಿತು. ಅದು ಅಷ್ಟು ಒಪ್ಪುತ್ತಲೂ ನರಿಯು ಓಡಿ ಹೋಗಿ ಎಲ್ಲರನ್ನೂ ಕರೆದು ಹೇಳಿತು, ಅರಸನಿಗೆ ಮೈಗೆ ಚೆನ್ನಾಗಿಲ್ಲ, ತಿರುಗುವುದರಿಂದ ಪ್ರಯೋಜನವಿಲ್ಲ. ಅರಸನಿಲ್ಲದಿದ್ದರೆ ನಮ್ಮನ್ನು ಕಾಪಾಡುವವರಿಲ್ಲ. ಅದರಿಂದ ಹಸಿವಿನಿಂದ ಮಲಗಿರುವ ಅರಸನಿಗೆ ನಮ್ಮ ದೇಹವನ್ನು ಸಮರ್ಪಿಸೋಣ. ಅವನಿಗೆ ಏನಾದರೂ ಕೆಟ್ಟುದಾದರೆ ಆಮೇಲೆ ನಾವು ಅಗ್ನಿ ಪ್ರವೇಶ ಮಾಡುವಂತಹ ಸಂದರ್ಭವು ಒದಗುವುದು. ಈಗಲೇ ಅವನಿಗೆ ನಮ್ಮ ದೇಹವನ್ನು ಒಪ್ಪಿಸಿ ಆತನ ಸಾಲವನ್ನಾದರೂ ತೀರಿಸೋಣ. ಆತನು ನಮ್ಮ ಕಣ್ಣೆದುರು ತೀರಿ ಹೋದರೆ ನಮಗೆ ನರಕವು ನಿಜವಾಗಿಯೂ ತಪ್ಪುವುದಿಲ್ಲ. ಎಲ್ಲರೂ ಸರಿ ಎಂದು ಒಟ್ಟಿಗೆ ಸಿಂಹದ ಗುಹೆಗೆ ಹೋದರು. ಸಿಂಹವು ನರಳುತ್ತಾ ಮಲಗಿತ್ತು. ಯಾವುದಾದರೂ ಮೃಗುವು ಸಿಕ್ಕಿತೆಯೇ ಎಂದು ಕೇಳಿತು. ಮಂತ್ರಿಯ ಪರವಾಗಿ ಕಾಗೆಯು ಹೇಳಿತು, ಸ್ವಾಮಿ, ಎಷ್ಟೋ ಹುಡುಕಿದೆವು, ಒಂದೂ ಸಿಕ್ಕಲಿಲ್ಲ. ಅದಿರಲಿ, ಈಗ ತಾವು ನನ್ನನ್ನು ತಿಂದು ಪ್ರಾಣಧಾರಣ ಮಾಡಿಕೊಳ್ಳಿರಿ. ಸ್ವಾಮಿಗೆ ತೃಪ್ತಿಯಾದರೆ ನನಗೆ ಸ್ವರ್ಗವು ಲಭಿಸುವುದು. ಭೃತ್ಯನು ಭಕ್ತಿಯೊಳೊಪ್ಪಿಸೆ ಸ್ವಾಮಿಗೆ ಪ್ರಾಣವನ್ನು, ಅಜರಾಮರ ಪರಮಪದವ ತಪ್ಪದೆ ಪಡೆಯುವನು. ಅದನ್ನು ಕೇಳಿ ನರಿಯು ಹೇಳಿತು, ಎಲೈ, ನಿನ್ನ ದೇಹವು ಚಿಕ್ಕದು. ನಿನ್ನನ್ನು ತಿಂದುದರಿಂದ ನಮ್ಮ ಒಡೆಯನಿಗೆ ಹೊಟ್ಟೆಯು ತುಂಬುವುದಿಲ್ಲ. ಅಲ್ಲದೆ ಕಾಗೆಯ ಮಾಂಸವು, ನಾಯಿಯ ಎಂಜಲು ಎಷ್ಟಿದ್ದೀತು? ಅದನ್ನು ತಿಂದರೆ ತಾನೇ ಏನು ತೃಪ್ತಿಯಾದೀತು? ನೀನು ನಿನ್ನ ಸ್ವಾಮಿ ಭಕ್ತಿಯನ್ನು ತೋರಿಸಿದ್ದಾಯಿತು. ನೀನು ಅರಸನ ಉಪ್ಪಿನ ಋಣವನ್ನು ತೀರಿಸಿಕೊಂಡೆ. 2 ಲೋಕದಲ್ಲಿಯೂ ಭಲೆ ಎನ್ನಿಸಿಕೊಂಡೆ. ಇನ್ನು ನೀನು ಹಾದಿಬಿಡು. ನಾನು ಪ್ರಭುವಿನಲ್ಲಿ ವಿಜ್ಞಾಪನೆ ಮಾಡುವೆನು. ಪ್ರಭು, ನನ್ನನ್ನು ತಿಂದು ತಾವು ಪ್ರಾಣಯಾತ್ರೆಯನ್ನು ನಡೆಸಿ ನನಗೆ 2 ಲೋಕದಲ್ಲೂ ಸದ್ಗತಿಯಾಗುವಂತೆ ಅನುಗ್ರಹಿಸಬೇಕು. ಅದನ್ನು ಕೇಳಿ ಹುಲಿಯು ಹೇಳಿತು, ನೀನು ಹೇಳಿದ್ದೇನೋ ಸರಿ, ಆದರೆ ನೀನೇನು ದೊಡ್ಡ ದೇಹದವನೇನು? ಜೊತೆಗೆ ನೀನು ಸ್ವಾಮಿಯಂತೆ ನಖಾಯುಧನು, ಅದರಿಂದ ಅಭಕ್ಷ್ಯನು. ಕೇಳಿಲ್ಲವೇ? ಪ್ರಾಣವು ಕತ್ತಿನವರೆಗೂ ಬಂದಿದ್ದರೂ ಅಭಕ್ಷ್ಯವನ್ನು ತಿನ್ನಬಾರದು. ಹಾಗೆ ತಿಂದುದೇ ಆದರೆ 2 ಲೋಕಗಳಲ್ಲೂ ದುರ್ಗತಿಯಾಗುವುದು. ನೀನೇನೋ ನಿನ್ನ ಸ್ವಾಮಿ ಭಕ್ತಿಯಿಂದ ಹಾಗೆ ಹೇಳಿದೆ. ಆಯಿತು, ದಾರಿ ಬಿಡು. ನಾನೂ ಪ್ರಭುವಿನಲ್ಲಿ ಅರಿಕೆ ಮಾಡುವೆನು. ಪ್ರಭುವೇ, ನನ್ನನ್ನು ತಿಂದು ದೇಹಧಾರಣ ಮಾಡಿರಿ. ನನಗೆ ಅಕ್ಷಯವಾದ ಸ್ವರ್ಗವಾಸವನ್ನು ಪಾಲಿಸಿರಿ. ನನ್ನ ಕೀರ್ತಿಯು ಭೂಲೋಕದಲ್ಲಿ ಅಪಾರವಾಗಿ ಹರಡಲಿ. ಬೇರೆ ಯೋಚನೆ ಮಾಡಬೇಡಿರಿ. ಇದೆಲ್ಲವನ್ನೂ ಕೇಳಿ ಒಂಟೆಯೂ ಯೋಚಿಸಿತು. ಇವರೆಲ್ಲರೂ ಒಳ್ಳೆಯ ಮಾತುಗಳನ್ನು ಆಡಿದರು. ಸ್ವಾಮಿಯು ಇವರ ಒಬ್ಬರನ್ನೂ ಕೊಲ್ಲಲಿಲ್ಲ. ಇವರಂತೆಯೇ ನಾನು ಮಾಡಬೇಕು ಎಂದು ನಿಶ್ಚಯಿಸಿಕೊಂಡು, ನೀನು ಹೇಳಿದ್ದು ಸತ್ಯವಾದರೂ ನೀನು ನಖಾಯುಧನು. ಆದ್ದರಿಂದ ನಿನ್ನನ್ನು ಸ್ವಾಮಿಯು ಭಕ್ಷಿಸುವುದೆಂತು? ಆದ್ದರಿಂದ ದಾರಿಬಿಡು. ಸ್ವಾಮಿ, ಇವರೆಲ್ಲರೂ ಅಭಕ್ಷರು. ಆದ್ದರಿಂದ ಸ್ವಾಮಿಯು ನನ್ನನ್ನು ತಿನ್ನೋಣವಾಗಲಿ. ಅದರಿಂದ ನನಗೆ ಇಹಪರಗಳೆರಡೂ ಸಿದ್ಧಿಸಲಿ. ಒಂಟೆಯು ಹೀಗೆ ಹೇಳುತ್ತಿದ್ದಂತೆಯೇ ನರಿಯೂ ಹುಲಿಯೂ ಮೇಲೆ ಬಿದ್ದು ಅತ್ತ ಕಡೆ ಇತ್ತ ಕಡೆ ಹೊಟ್ಟೆಯನ್ನು ಬಗೆದವು. ಅದನ್ನು ಹಂಚಿಕೊಂಡು ಎಲ್ಲವೂ ತಿಂದವು. ಅದರಿಂದ ನಾನು ಹಾಗೆ ಹೇಳಿದನು, ನಿಮ್ಮ ಅರಸನು ಕ್ಷುದ್ರ ಪರಿವಾರವುಳ್ಳವನು ಎಂಬುದನ್ನು ನಾನು ಬಲ್ಲೆನು. ಸಜ್ಜನರು ಅಲ್ಲಿಗೆ ಹೋಗಬಾರದು. ಅಲ್ಲದೆ ಚಾಡಿಯ ಮಾತನ್ನು ಕೇಳಿದವರು ಏನು ಬೇಕಾದರೂ ಮಾಡುವರು. ಕೇಳಿಲ್ಲವೇ? ಕಚ್ಚಿ ಕೊಂದರೆ ಹಾವು, ಕಿವಿ ಕಚ್ಚಿ ಕೊಲ್ಲುವನು ಚಾಡಿಕಾರ. ಹಾವು ತಾ ಕಚ್ಚಿದನ ಕೊಲ್ಲುವುದು ಮನುಜ ಧರ್ಮನು ಪಿಸುಣ. ಹೀಗಿದ್ದರೂ ಸ್ನೇಹಿತನೆಂದು ನಿನ್ನನ್ನು ಈಗ ನಾನೇನು ಮಾಡಲಿ ಎಂದು ಕೇಳುವೆನು. ಹೇಳು. ಹಾಗಾದರೆ ದೇಶಾಂತರ ಹೋಗುವುದು ಒಳ್ಳೆಯದು. ಅರಸನು ಕೋಪಗೊಂಡಿರುವಾಗ ದೇಶಾಂತರ ಹೋಗುವುದು ಹಿತವಲ್ಲ, ಸಾಧ್ಯವೂ ಅಲ್ಲ. ಆದ್ದರಿಂದ ಯುದ್ಧವನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಅದೇ ಶ್ರೇಯಸ್ಕರವು. ಒಳ್ಳೆಯ ನಡತೆಯ ಧೀರರಾಗಿ ಯುದ್ಧದಲ್ಲಿ ಪ್ರಾಣ ಬಿಟ್ಟು ಒಂದೇ ಕ್ಷಣದಲ್ಲಿ ಯಾವ ಪುಣ್ಯ ಲೋಕಗಳನ್ನು ಪಡೆಯುವರೋ ಆ ಲೋಕಗಳನ್ನು ತಪಸ್ಸಿನಿಂದಾಗಲಿ 100 ದಾನಗಳಿಂದಾಗಲಿ ಪಡೆಯುವುದಕ್ಕೆ ಆಗುವುದಿಲ್ಲ.
ಯುದ್ಧಕ್ಕೆ ಹೋದವರು ಸತ್ತರೆ ಸ್ವರ್ಗವು ಸಿಗುವುದು, ಬದುಕಿದರೆ ಕೀರ್ತಿಯು ಲಭಿಸುವುದು. ಈ ಎರಡೂ ಶೂರರಿಗಲ್ಲದೆ ಇತರರಿಗೆ ದುರ್ಲಭವು. ಯುದ್ಧದಲ್ಲಿ ಶೂರನು ಹಣೆ ಒಡೆದು ಸುರಿಯುವ ರಕ್ತವು ಬಾಯಿಗೆ ಇಳಿದರೆ ಅದು ಸೋಮಪಾನಕ್ಕೆ ಸಮವು. ಅಂತಹ ಸೋಮಪಾನವು ಸಂಗ್ರಾಮ ಯಜ್ಞದಲ್ಲಿ ಮಾತ್ರ ಲಭಿಸುವುದು. ಹೀಗೆ ಶ್ರೇಯಸ್ಸನ್ನು ಉಂಟು ಮಾಡುವ ಯುದ್ಧವೊಂದೇ ನಮಗೆ ಆಶ್ರಯವು. ಅದನ್ನು ಕೇಳಿ ದಮನಕನಿಗೆ ದಿಗಿಲಾಯಿತು. ಈ ದುರಾತ್ಮನು ಯುದ್ಧಕ್ಕೆ ಸಿದ್ಧನಾಗಿರುವಂತಿದೆ. ಇವನ ದೊಡ್ಡ ಕೊಂಬುಗಳಿಂದ ಒಂದು ವೇಳೆ ನಮ್ಮೊಡೆಯನಿಗೆ ಏಟು ಬಿದ್ದರೆ ಬಹಳ ಅನರ್ಥವಾಗುವುದು. ಆದ್ದರಿಂದ ಇವನನ್ನು ದೇಶಾಂತರ ಕಳುಹಿಸುವ ಯೋಚನೆ ಮಾಡಬೇಕು ಎಂದುಕೊಂಡು ಹೇಳಿತು. ಸಮುದ್ರನನ್ನು ಗೆದ್ದ ಟಿಟ್ಟೆಭದ ಕತೆ. ಸಮುದ್ರ ತೀರದಲ್ಲಿ ಒಂದು ಕಡೆ ಟಿಟ್ಟಿಭಗಳು ವಾಸ ಮಾಡಿಕೊಂಡಿದ್ದವು. ಕಾಲವು ಬರಲು ಹೆಣ್ಣು ಬಸುರಾಯಿತು. ಆಗ ಅದು ಗಂಡನನ್ನು ಕುರಿತು, ನಾಥ, ನಾನು ಮೊಟ್ಟೆಯನ್ನಿಡಬೇಕು, ಯಾವುದಾದರೂ ಭದ್ರವಾದ ಸ್ಥಳವನ್ನು ನೋಡು ಎಂದಿತು. ಗಂಡು, ಪ್ರಿಯೇ, ಸಮುದ್ರ ತೀರವು ರಮ್ಯವಾಗಿದೆ, ಇಲ್ಲಿಯೇ ಇಡು ಎಂದಿತು. ಹೆಣ್ಣು, ಹುಣ್ಣಿಮೆಯ ದಿನ ಸಮುದ್ರವು ಉಬ್ಬುವುದು, ಆಗ ಅದು ಮದ್ದಾನೆಗಳನ್ನೂ ಕೊಚ್ಚುವುದು, ಅದರಿಂದ ದೂರವಾಗಿ ಇನ್ನು ಯಾವುದಾದರೂ ಕಡೆಯನ್ನು ನೋಡು ಎಂದಿತು. ಗಂಡು ಅದನ್ನು ಕೇಳಿ ನಕ್ಕಿತು. ಸಮುದ್ರನು ದೊಡ್ಡವನು ನಿಜ, ಆದರೆ ಪ್ರಿಯೆ, ನನ್ನ ಮೊಟ್ಟೆಗಳನ್ನು ಕೊಚ್ಚಿಸುವುದು ಎಂದರೆ ಸುಮ್ಮನಾಯಿತೆ? ಬೆಂಕಿಯ ಕೊಂಡವನ್ನು ನುಗ್ಗಿದಂತೆ, ಸಿಂಹವನ್ನು ಕೆಣಕಿದಂತೆ, ಯಮನನ್ನು ಮಾತನಾಡಿಸಿದಂತೆ ನನ್ನ ಸಹವಾಸ. ಅದರಿಂದ ಧೈರ್ಯವಾಗಿ ಇಲ್ಲಿ ಮೊಟ್ಟೆಯನ್ನಿಡು. ಇನ್ನೊಬ್ಬರಿಗೆ ಹೆದರಿಕೊಂಡು ಸ್ವಸ್ಥಾನವನ್ನು ಬಿಡುವವನು ಜಡನೆನ್ನಬೇಕು. ಅಂತಹವನನ್ನು ಪಡೆದವಳೂ ಪುತ್ರವತಿ ಎನ್ನಿಸಿಕೊಂಡರೆ ಇನ್ನು ಬಂಜೆ ಎಂಬುವಳು ಯಾರು ಎಂದು ಗರ್ವದಿಂದ ನುಡಿಯಿತು. ಅದನ್ನು ಕೇಳಿ ಸಮುದ್ರಕ್ಕೆ ನಗೆ ಬಂತು. ಎಲೈ, ಈ ಟಿಟ್ಟಿಭವು ಇರುವುದು ಒಂದು ಹಿಡಿಯ ಗಾತ್ರ. ಇದರ ಜಂಭವನ್ನು ನೋಡಿದೆಯಾ? ಟಿಟ್ಟಿಭವು ಬೆನ್ನಿನ ಮೇಲೆ ಮಲಗಿ ಆಕಾಶವು ಬಿದ್ದೀತೆಂದು ಕಾಲನ್ನು ಮೇಲಕ್ಕೆತ್ತಿ ಅದನ್ನು ಹಿಡಿದುಕೊಂಡಿದ್ದೇನೆ ಎನ್ನುವುದಂತೆ. ಆಗಲಿ, ಇದರ ಗರ್ವವಾದರೂ ಎಷ್ಟರ ಮಟ್ಟಿಗೆ ಇರುವುದು ಎಂಬುದನ್ನು ಪರೀಕ್ಷಿಸಿ ನೋಡುವೆನು. ಇದರ ಮೊಟ್ಟೆಗಳನ್ನು ಹಾರಿಸುವೆನು, ಏನು ಮಾಡುವುದೋ ನೋಡುವೆನು ಎಂದುಕೊಂಡು ಹೆಣ್ಣು ಮೊಟ್ಟೆಯನ್ನು ಇಟ್ಟ ಮೇಲೆ ಒಂದು ಹುಣ್ಣಿಮೆಯ ದಿನ ಉಬ್ಬಿ ಬಂದಾಗ ಬೇಕೆಂದು ಅದರ ಮೊಟ್ಟೆಗಳನ್ನು ಹಾರಿಸಿಕೊಂಡೇ ಹೋಯಿತು. ಹೆಣ್ಣು ಗೂಡಿನಲ್ಲಿ ಮೊಟ್ಟೆಗಳು ಇಲ್ಲದಿರುವುದನ್ನು ನೋಡಿ ಗಂಡನನ್ನು ಕರೆದು ತೋರಿಸಿ, ನಿನಗೆ ಬುದ್ಧಿ ಇಲ್ಲ, ಎಷ್ಟು ಹೇಳಿದರೂ ಕೇಳಲಿಲ್ಲ, ಇನ್ನಾದರೂ ಈ ಸ್ಥಳವನ್ನು ಬಿಟ್ಟು ಹೋಗೋಣ. ಗರ್ವದಿಂದ ನನ್ನ ಮಾತನ್ನು ಕೇಳದೆ ಇರಬೇಡ. ಹೇಳುವುದಿಲ್ಲವೇ, ಹಿತವಂಪೇಳುವ ಗೆಳೆಯರ ನುಡಿಗಳ ಕೇಳದಿರೆ ದುರ್ಬುದ್ಧಿಯೂ ಕೆಡುವನು ಕಡ್ಡಿಯ ಬಿಟ್ಟಾಮೆಯ ತೆರದೆ. ಟಿಟ್ಟಿಭವು ಅದು ಹೇಗೆ ಎಂದು ಕೇಳಲು ಟಿಟ್ಟಿಭಿಯು ಹೇಳಿತು, ಬುದ್ಧಿ ಕೇಳದೆ ಕೆಟ್ಟ ಆಮೆಯ ಕತೆ. ಒಂದಾನೊಂದು ಸರೋವರದಲ್ಲಿ ಕಂಬುಗ್ರೀವನೆಂಬ ಒಂದು ಆಮೆಯುಂಟು. ಅದಕ್ಕೆ ಸಂಕಟ, ವಿಕಟ ಎಂಬ 2 ಹಂಸಗಳು ಮಿತ್ರರಾಗಿದ್ದರು. ಅವೆರಡೂ ದಿನವೂ ಬಂದು ಅದರೊಡನೆ ಅನೇಕಾನೇಕ ಪುಣ್ಯಪುರುಷರ ಚರಿತ್ರೆಗಳನ್ನು ಕುರಿತು ಮಾತನಾಡಿ ಸಂಜೆಯವರೆಗೂ ಅಲ್ಲಿದ್ದು ಸಂಜೆಯಾಗುತ್ತಲೂ ತಮ್ಮ ಗೂಡುಗಳಿಗೆ ಹೋಗುವು. ಹೀಗೆ ಇರುತ್ತಿರಲು ದೈವಯೋಗದಿಂದ ಅನಾವೃಷ್ಟಿಯು ಬಂದು ಆ ಸರೋವರವು ಬರುತ್ತಾ ಒಣಗುತ್ತಾ ಬಂತು. ಆಗ ಆ ಹಂಸಮಿತ್ರರು ಆಮೆಯ ಸ್ಥಿತಿಯನ್ನು ಕಂಡು ಮರುಕಪಟ್ಟು, ಮಿತ್ರ, ನಿನಗೆ ಎಂತಹ ಕಷ್ಟ ಬಂತು? ಈ ಸರೋವರವು ಕೆಸರಿನ ಕಟ್ಟೆಯಾಗಿರುವುದು, ನೀನು ಇನ್ನು ಇಲ್ಲಿ ಇರುವುದೆಂತು ಎಂದು ನಮಗೆ ದುಃಖವಾಗುತ್ತಿದೆ ಎಂದುವು. ಅದನ್ನು ಕೇಳಿ ಕಂಬುಗ್ರೀವನು ಹೇಳಿತು, ಮಿತ್ರರೇ, ಇಲ್ಲಿ ನೀರಿಲ್ಲವಾಗಿ ನಾವು ಬದುಕುವುದೇ ಕಷ್ಟವಾಗಿದೆ. ಏನಾದರೂ ಒಂದು ಉಪಾಯವನ್ನು ಚಿಂತಿಸಿ. ಬುದ್ಧಿವಂತನಾದವನು ಮಿತ್ರರಿಗೂ ಬಂಧುಗಳಿಗೂ ಆಪತ್ತು ಬಂದಾಗ ಪ್ರಯತ್ನಪಟ್ಟು ಉಪಕಾರ ಮಾಡಬೇಕು ಎಂದು ಮನುವು ಹೇಳಿರುವನು. ನನಗೆ ಒಂದು ಉಪಾಯವು ತೋರುವುದು, ಕೇಳಿ. ನೀವು ಒಂದು ಕಡ್ಡಿಯನ್ನು ತನ್ನಿ, ಅದನ್ನು ನಾನು ನನ್ನ ಹಲ್ಲುಗಳಿಂದ ಭದ್ರವಾಗಿ ಕಚ್ಚಿಸಿಕೊಳ್ಳುವೆನು. ನೀವು ಅದನ್ನು ನಿಮ್ಮ ಕೊಕ್ಕುಗಳಲ್ಲಿ ಕಚ್ಚಿಕೊಳ್ಳಿ. ಯಾವುದಾದರೂ ನೀರು ಹೆಚ್ಚಾಗಿರುವ ಸರೋವರಕ್ಕೆ ಕರೆದುಕೊಂಡು ಹೋಗಿ ಎಂದಿತು. ಅವು ಹೇಳಿದವು, ಹೀಗೇನೋ ಆಗಬಹುದು, ಆದರೆ ನೀನು ಮೌನವಾಗಿರಬೇಕು, ಇಲ್ಲವಾದರೆ ಬಾಯಿ ಬಿಟ್ಟರೆ ಕೆಳಗೆ ಬಿದ್ದು ಹೋಗುವೆ. ಆಮೆಯು ಒಪ್ಪಿಕೊಂಡಿತು. ಹಂಸಗಳು ಅದರಂತೆಯೇ ಒಂದು ಕಡ್ಡಿಯನ್ನು ತಂದವು. ಅದನ್ನು ಆಮೆಯು ನಡುವೆ ಕಚ್ಚಿಕೊಂಡಿತು. ಅವೆರಡೂ ಆ ಕೊನೆ ಈ ಕೊನೆಯನ್ನು ಕಚ್ಚಿಕೊಂಡು ಹಾರಿದವು. ಅವು ಆಕಾಶದಲ್ಲಿ ಹೋಗುತ್ತಿದ್ದರೆ ಎಲ್ಲೆಲ್ಲೂ ಜನರು ಅದನ್ನು ಕಂಡು ವಿಸ್ಮಯಪಟ್ಟರು. ಈ ಹಕ್ಕಿಗಳು ಚಕ್ರದಂತಿರುವ ಏನನ್ನೋ ಹೊತ್ತುಕೊಂಡು ಹೋಗುತ್ತಿವೆ, ನೋಡಿ ಬನ್ನಿ, ನೋಡಿ ಬನ್ನಿ ಎಂದು ಒಬ್ಬರನ್ನೊಬ್ಬರು ಕರೆದರು. ಆ ಕೋಲಾಹಲವನ್ನು ಕೇಳಿ ಕಂಬುಗ್ರೀವನಿಗೆ ಅದೇನು ಎಂದು ಕೇಳಬೇಕೆನ್ನಿಸಿತು. ಕುತೂಹಲವು ಹೆಚ್ಚಾಗಿ ಕೇಳಿಯೇ ಬಿಡಬೇಕು ಎಂದು ಎಂದು ಬಾಯಿ ಬಿಟ್ಟಿತೋ ಇಲ್ಲವೋ ಕೆಳಕ್ಕೆ ಬಿದ್ದು ಚೂರು ಚೂರಾಗಿ ಹೋಯಿತು. ಆದ್ದರಿಂದ
ಆಮೆಯಂತಾಗಬಾರದು ಎಂದೆನು ಎಂದು ಹೇಳಿ, ಅಷ್ಟೇ ಅಲ್ಲ, ಮುಂದೆ ಬರುವುದನ್ನು ಯೋಚಿಸಿದವನು, ಬಂದಾಗ ನೋಡಿಕೊಳ್ಳುವವನು ಇಬ್ಬರೂ ಸುಖವಾಗಿದ್ದರೆ ಆದದ್ದು ಆಗಲಿ ಎನ್ನುವವನು ಹಾಳಾಗುವನು ಎಂದಿತು. ಟಿಟ್ಟಿಭವು ಅದು ಹೇಗೆ ಎನ್ನಲು ಟಿಟ್ಟಿಭಿಯು ಹೇಳಿತು, ಯದ್ಭವಿಷ್ಯನ ಕತೆ. ಒಂದಾನೊಂದು ಕಟ್ಟೆಯಲ್ಲಿ ಅನಾಗತ ವಿಧಾತ, ಮುಂದೆ ಬರುವುದನ್ನು ಯೋಚಿಸಿದವನು, ಪ್ರತ್ಯುತ್ಪನ್ನಮತಿ, ಬಂದಾಗ ನೋಡಿಕೊಳ್ಳುವವನು, ಯದ್ಭವಿಷ್ಯ, ಆದುದಾಗಲಿ ಎಂಬ 3 ಮತ್ಸ್ಯಗಳು ಇದ್ದವು. ಒಂದಾನೊಂದು ದಿನ ಕೆಲವು ಬೆಸ್ತರು ಅತ್ತ ಕಡೆ ಬಂದು ಆ ಸರೋವರದಲ್ಲಿ ಮತ್ಸ್ಯಗಳು ಬೇಕಾದ ಹಾಗೆ ಇರುವುದನ್ನು ಕಂಡು, ಎಲೆಲ, ನಾವು ಇದನ್ನು ಕಂಡೇ ಇರಲಿಲ್ಲ, ಇವತ್ತಿಗೇನೋ ಸಿಕ್ಕಿದೆ, ಆಗಲೇ ಸಂಜೆ ಆಯಿತು, ನಾಳೆ ಇಲ್ಲಿಗೆ ಬಂದು ಮೀನಿನ ಬೇಟೆ ಮಾಡಬೇಕು ಎಂದು ಮಾತನಾಡಿಕೊಂಡರು. ಸಿಡಿಲಿನಂತಹ ಈ ಮಾತನ್ನು ಕೇಳಿ ಅನಾಗತ ವಿಧಾತನು ಮೀನುಗಳನ್ನೆಲ್ಲ ಕರೆದು, ಕೇಳಿದಿರಾ ಬೆಸ್ತನಾಡಿದ ಮಾತನ್ನು? ಈಗಲೇ ನಾವು ಇಲ್ಲಿಂದ ಹೊರಟು ಸಮೀಪದಲ್ಲಿರುವ ಇನ್ನು ಯಾವುದಾದರೂ ಕಟ್ಟೆಗೆ ಹೋಗೋಣ. ಬಲವಾದ ಶತ್ರುವು ಬಂದನು ಎಂಬುದನ್ನು ತಿಳಿದು ಅಶಕ್ತನು ಓಡಿ ಹೋಗಬೇಕು ಅಥವಾ ಬೇರೊಂದು ದುರ್ಗವನ್ನು ಆಶ್ರಯಿಸಬೇಕು. ಬೇರೆ ಗತಿಯಿಲ್ಲ. ಅಲ್ಲದೆ ಬೇರೆ ಕಡೆಗೆ ಹೋಗಿ ಬದುಕಿಕೊಳ್ಳಲು ದಾರಿ ಇರುವಾಗ ತಾನೂ ಸತ್ತು ತನ್ನವರೂ ಸಾಯುವುದನ್ನು ನೋಡುವುದು ಬುದ್ಧಿವಂತಿಕೆಯಲ್ಲ ಎಂದು ಹೇಳಿತು. ಅದನ್ನು ಕೇಳಿ ಪ್ರತ್ಯುತ್ಪನ್ನಮತಿಯು, ನೀನು ಹೇಳಿದುದು ಸರಿ, ಇದು ನನಗೆ ಒಪ್ಪಿತು, ಬೇರೆ ಕಡೆ ಹೋಗೋಣ. ಕೇಳಿಲ್ಲವೇ, ಪರದೇಶಕ್ಕೆ ಹೋದರೆ ಏನಾಗುವುದೋ ಎಂದು ಹೆದರಿ ಕಾಗೆ, ಜಿಂಕೆ, ಕಾಪುರುಷರು ಇದ್ದ ಕಡೆಯೇ ಸಾಯುವರು. ಬೇರೊಂದು ಕಡೆ ಹೋಗಿ ಬದುಕಲವಕಾಶವಿದ್ದು ತನದೇಶವೆಂದು ಮೋಹವ ಬಿಡದೆ ಸಾಯಲೇಕೆ, ತಾತ ಕಲ್ಪಿಸಿದ ಕೂಪವೆಂದಭಿಮಾನಪಟ್ಟು ಲೋಕದೊಳು ಕಾಪುರುಷ ಕುಡಿಯುವನು ಉಪ್ಪು ನೀರು. ಅದನ್ನು ಕೇಳಿ ಯದ್ಭವಿಷ್ಯನು ಗಟ್ಟಿಯಾಗಿ ನಕ್ಕು ಹೇಳಿತು, ಏನು ಹೇಳಲೋ ನಿಮ್ಮ ಬುದ್ಧಿಚಾತುರ್ಯವನ್ನು? ಅವರು ಬಾಯಲ್ಲಿ ಆಡಿದ ಮಾತು ಕೇಳಿದ ಮಾತ್ರಕ್ಕೆ ಹೆದರಿ ತಾತ ಮುತ್ತಾತರ ಕಾಲದಿಂದ ಇದ್ದು ಬದುಕಿ ಬಾಳಿದ ಕಟ್ಟೆಯನ್ನು ಬಿಟ್ಟು ಹೋಗುವುದೇ? ಆಯಸ್ಸು ಮುಗಿದಿದ್ದರೆ ಬೇರೆ ಕಡೆ ಹೋದರೆ ತಾನೇ ಮೃತ್ಯುವು ತಪ್ಪುವುದೇ? ಅದರಿಂದ ನಾವು ಬರುವುದಿಲ್ಲ, ನಿಮಗೆ ತೋರಿದಂತೆ ನೀವು ಮಾಡಿ. ಆ ಮಾತು ಕೇಳಿ ಅನಾಗತ ವಿಧಾತನೂ ಪ್ರತ್ಯುತ್ಪನ್ನಮತಿಯೂ ತಮ್ಮ ತಮ್ಮ ಪರಿಜನರನ್ನು ಕಟ್ಟಿಕೊಂಡು ಬೇರೆ ಕಟ್ಟೆಗೆ ಹೋದವು. ಬೆಳಗಾಗುತ್ತಲೂ ಬೆಸ್ತರು ಬಂದು ಬಲೆಗಳನ್ನು ಬೀಸಿ ಆ ಕಟ್ಟೆಯನ್ನೆಲ್ಲ ಗುರಾಡಿ ಅಲ್ಲಿದ್ದ ಮೀನುಗಳನ್ನೆಲ್ಲ ಹಿಡಿದುಕೊಂಡು ಹೋದರು. ಅದರಿಂದ ಯದ್ಭವಿಷ್ಯನ ಹಾಗೆ ಹಾಳಾಗಬಾರದು ಎಂದು ಹೇಳಿದೆನು ಎಂದಿತು. ಅದನ್ನು ಕೇಳಿ ಟಿಟ್ಟಿಭವು, ಪ್ರಿಯೇ, ನಾನು ಯದ್ಭವಿಷ್ಯನ ಹಾಗೆ ಎಂದುಕೊಂಡೆಯಾ? ಹಾಗಾದರೆ ನನ್ನ ಪೌರುಷವನ್ನು ನೋಡು, ನನ್ನ ಕೊಕ್ಕಿನಿಂದಲೇ ಈ ಸಮುದ್ರವನ್ನು ಶೋಷಿಸುವೆನು ಎಂದಿತು. ಟಿಟ್ಟಿಭಿಯು, ನಿನಗೆ ಸಮುದ್ರದೊಡನೆ ಯುದ್ಧವು ಸರಿಯಲ್ಲ. ಅಸಮರ್ಥರು ಮಾಡಿಕೊಳ್ಳುವ ಕೋಪವು ಅವರಿಗೇ ಕೇಡು ತರುವುದು. ತನ್ನ ಶಕ್ತಿ ಎಷ್ಟು ಎಂಬುದನ್ನು ತಿಳಿದುಕೊಳ್ಳದೆ ಪ್ರಬಲನಾದ ಶತ್ರುವಿನ ಮೇಲೆ ಬಿದ್ದರೆ ಬೆಂಕಿಯನ್ನು ಆರಿಸುವೆನೆಂದು ಮೇಲೆ ಬಿದ್ದ ಪತಂಗದಂತಾಗುವುದು ಎಂದಿತು. ಗಂಡು ಹೇಳಿತು, ಪ್ರಿಯೇ, ಹಾಗೆನ್ನಬೇಡ. ಉತ್ಸಾಹ ಶಕ್ತಿ ಇದ್ದವರು ಕಿರಿಯರಾದರೂ ಹಿರಿಯರನ್ನು ಗೆಲ್ಲುವರು. ಚಂದ್ರನು ಪೂರ್ಣನಾಗಿದ್ದರೂ ರಾಹು ಅವನನ್ನು ಹಿಡಿದು ನುಂಗುವುದಿಲ್ಲವೇ? ಆನೆಯು ಎಷ್ಟು ದೊಡ್ಡದು, ಆದರೂ ಅದರಲ್ಲಿ ಅರ್ಧವೂ ಇಲ್ಲದ ಸಿಂಹವು ಅದರ ಮೇಲೆ ಹಾರಿ ನೆತ್ತಿಯನ್ನು ಸೀಳುವುದಿಲ್ಲವೇ? ಅಷ್ಟೇ ಅಲ್ಲ, ರವಿಯು ಮೂಡುತ್ತಿದ್ದ ಹಾಗೆಯೇ ಗಿರಿಯ ಮೇಲೆ ಪಾದವಿಡುವನು. ತೇಜದೊಡನೆ ಹುಟ್ಟಿ ಬಂದರೆ ರೂಪ ವಯವು ಕಿರಿದೆ ಆದರೇಂ. ದೊಡ್ಡ ಆನೆಯನ್ನು ಆಳುವ ಅಂಕುಶವು ಆನೆಯಷ್ಟು ದೊಡ್ಡದೇ? ದೀಪಕ್ಕೆ ಸಿಕ್ಕಿ ಹತವಾಗುವ ಕತ್ತಲೆಯು ದೀಪದಷ್ಟೇ ಸಣ್ಣದೇ? ಅದರಿಂದ ತೇಜಸ್ಸು ಮುಖ್ಯವಲ್ಲದೆ ಗಾತ್ರವು ಮುಖ್ಯವಲ್ಲ. ಆದ್ದರಿಂದ ನೋಡು, ಈ ಕೊಕ್ಕಿನಿಂದಲೇ ಈ ಕಡಲನ್ನು ಬತ್ತಿಸುವೆನು. ಟಿಟ್ಟಿಭಿಯು ಮತ್ತೆ ಕೇಳಿತು, ನಾಥ, ಗಂಗಾ ನದಿಯು ತನ್ನ 900 ಉಪನದಿಗಳಿಂದ ಕೂಡಿ ಬಂದು ಸಮುದ್ರವನ್ನು ತುಂಬುತ್ತಿರುವಳು. ಜೊತೆಗೆ ಇನ್ನೂ 1800 ನದಿಗಳು ಬಂದು ಸೇರುತ್ತಿರುವುವು. ಇಂತಹ ಕಡಲನ್ನು ಬತ್ತಿಸುವೆನು ಎಂದರೆ ನಂಬಬಹುದೇ? ಹಾಗೂ ಒಂದು ವೇಳೆ ಪ್ರಯತ್ನ ಮಾಡಿಯೇ ಮಾಡುವೆನು ಎಂದರೆ ಇತರ ಪಕ್ಷಿಗಳನ್ನು ಸೇರಿಸಿಕೊಂಡಾದರೂ ಆ ಕಾರ್ಯವನ್ನು ಮಾಡು. ಅಸಮರ್ಥರೇ ಆದರೂ ಬಹುಜನ ಸೇರಿದರೆ ಅವರನ್ನು ಗೆಲ್ಲುವುದು ಅಸಾಧ್ಯವಾಗುವುದು. ಹುಲ್ಲೇ ಆಗಲಿ ಹೊಸೆದು ಹಗ್ಗವನ್ನು ಮಾಡಿದರೆ ಅದರಿಂದ ಆನೆಯನ್ನು ಕಟ್ಟಬಹುದಲ್ಲವೇ? ವಿವೇಕವಿಲ್ಲದೆ ವಿರೋಧ ಕಟ್ಟಿಕೊಂಡು ಆನೆಯು ಸತ್ತುದನ್ನು ಕಾಣೆಯಾ? ಟಿಟ್ಟಿಭವು ಅದು ಹೇಗೆ ಎನ್ನಲು ಟಿಟ್ಟಿಭಿಯು ಹೇಳಿತು, ವಿರೋಧ ಕಟ್ಟಿಕೊಂಡು ಸತ್ತ ಆನೆಯ ಕತೆ.
ಒಂದು ಕಾಡಿನಲ್ಲಿ ಒಂದು ಜೊತೆ ಗುಬ್ಬಿಗಳು ವಾಸ ಮಾಡಿಕೊಂಡಿದ್ದವು. ಅವು ಇದ್ದ ಹೊಂಗೆಯ ಮರದಡಿಯಲ್ಲಿ ಒಂದು ದಿನ ಒಂದು ಆನೆಯು ಬಿಸಿಲು ತಡೆಯಲಾರದೆ ನೆರಳಿಗಾಗಿ ಬಂದು ನಿಂತುಕೊಂಡಿದ್ದುದು ಹಾಗೆಯೇ ಒಂದು ಕೊಂಬೆಯನ್ನು ಹಿಡಿದು ಎಳೆಯಿತು. ಆ ಕೊಂಬೆಯು ಮುರಿದು ಬಿತ್ತು. ಆ ಕೊಂಬೆಯಲ್ಲಿಯೇ ಗುಬ್ಬಿಯ ಗೂಡು ಇದ್ದುದು. ಆ ಗೂಡಿನಲ್ಲಿ ಮೊಟ್ಟೆಗಳು ಇದ್ದುವು. ಮೊಟ್ಟೆಗಳು ಬಿದ್ದು ಹೋದವು ಎಂದು ಅತ್ತವು. ಆ ಅಳುವನ್ನು ಕೇಳಿ ಮರಕುಟಿಕನು ಬಂತು. ಅಯ್ಯೋ ಪಾಪ, ಆದರೆ ಮಾಡುವುದೇನು? ಪಂಡಿತರು ಸತ್ತವರನ್ನು ಕುರಿತು ಅಳಬಾರದು ಎಂದು ವೇದಾಂತ ಹೇಳಿತು. ಹೆಣ್ಣುಗುಬ್ಬಿಯು, ಇದೆಲ್ಲ ಇರಲಿ, ಆ ಕೆಟ್ಟ ಆನೆಯು ಮದದಿಂದ ನನ್ನ ಮನೆಯನ್ನು ಮುರಿಯಿತು. ನೀನು ನಿಜವಾಗಿ ಸ್ನೇಹಿತನಾಗಿದ್ದರೆ ಅದನ್ನು ಹಾಗೆ ಮುರಿಯುವುದಕ್ಕೆ ಸಹಾಯ ಮಾಡು ಎಂದಿತು. ಮರಕುಟಿಗನು, ನನಗೊಬ್ಬ ಸ್ನೇಹಿತಳಿದ್ದಾಳೆ, ಅವಳು ವೀಣಾರವಳೆಂಬ ದೊಡ್ಡ ನೊಣವು, ಬಾ ಅಲ್ಲಿಗೆ ಹೋಗೋಣ ಎಂದು ಗುಬ್ಬಿಯನ್ನು ಕರೆದುಕೊಂಡು ಅದರ ಹತ್ತಿರ ಹೋಯಿತು. ಆ ನೊಣವು, ಮೇಘನಾದ ಎಂಬ ಕಪ್ಪೆಯು ನನಗೆ ಪರಮ ಸ್ನೇಹಿತನು, ಅವನನ್ನು ಕೇಳಿ ಅವನು ಹೇಳಿದಂತೆ ಮಾಡೋಣ ಎಂದಿತು. ಮೂವರೂ ಕಪ್ಪೆಯ ಬಳಿಗೆ ಹೋದರು. ಕಪ್ಪೆಯು ಎಲ್ಲವನ್ನೂ ಕೇಳಿ, ನಾವೆಲ್ಲರೂ ರೇಗಿದ ಮೇಲೆ ನಮ್ಮ ಮುಂದೆ ಆ ಆನೆ ಎಷ್ಟರದು? ನಾನು ಹೇಳಿದ ಹಾಗೆ ಮಾಡಿ. ನೊಣವೇ, ನೀನು ಹೋಗಿ ಆನೆಯ ಕಿವಿಯ ಬಳಿ ಹಾಡು. ಆನೆಯು ನಿನ್ನ ಸಂಗೀತಕ್ಕೆ ಮನಸೋತು ಕಣ್ಮುಚ್ಚಿಕೊಳ್ಳುವುದು. ಆಗ ಮರಕುಟಿಕನು ಹೋಗಿ ಕಣ್ಣನ್ನು ಕುಕ್ಕಿಬಿಡಲಿ. ಕುರುಡಾಗಿ ಆ ಆನೆಯು ತಿರುಗುವಾಗ ನಾನು ಒಂದು ಹಳ್ಳದಲ್ಲಿ ನಿಂತುಕೊಂಡು ಕೂಗುವೆನು. ನನ್ನ ಕೂಗು ಕೇಳಿ ನೀರು ಇರಬೇಕು ಎಂದು ಅಲ್ಲಿಗೆ ನುಗ್ಗಿ ಬಿದ್ದು ಸಾಯುವುದು ಎಂದಿತು. ಎಲ್ಲರೂ ಸೇರಿ ಹಾಗೆಯೇ ಮಾಡಿ ಆನೆಯನ್ನು ಕೊಂದರು. ಅದರಿಂದ ನೀನು ಮಹಾಜನರನ್ನು ಸೇರಿಸಿಕೊಂಡು ಈ ಕೆಲಸವನ್ನು ಮಾಡು ಎನ್ನಲು ಟಿಟ್ಟಿಭವು ಹಾಗೆ ಆಗಲೆಂದು ತನ್ನ ಕುಲದವರನ್ನೆಲ್ಲ ಕರೆಸಿಕೊಂಡಿತು. ಸಮುದ್ರವು ತನಗೆ ಮಾಡಿದ ಅಪರಾಧವನ್ನು ಹೇಳಿತು. ಅದಕ್ಕೆ ಅವರು ಹೇಳಿದರು, ನಾವು ಅಶಕ್ತರು, ನಮ್ಮಿಂದ ಈ ಕೆಲಸ ಆಗುವುದಿಲ್ಲ. ನಮ್ಮ ಅರಸನಾದ ಗರುಡನು ಬಂದರೆ ಈ ಕೆಲಸವಾಗುವುದು. ಅದರಿಂದ ನಾವೆಲ್ಲರೂ ಗರುಡನ ಬಳಿಗೆ ಹೋಗೋಣ ಎಂದು ಎಲ್ಲರೂ ಗರುಡನ ಬಳಿಗೆ ಹೋಗಿ ಅಲ್ಲಿ ಹೋ ಎಂದು ಅತ್ತುಕೊಂಡರು. ಗರುಡನು ಏನಾಯಿತು ಎಂದು ವಿಚಾರಿಸಲು, ಸ್ವಾಮಿ, ಸಮುದ್ರನು ಮಾಡುತ್ತಿರುವ ಅನ್ಯಾಯವು ಅಷ್ಟಿಷ್ಟಲ್ಲ ಎಂದು ನಡೆದುದೆಲ್ಲವನ್ನೂ ಒಕ್ಕಣೆಯಾಗಿ ಹೇಳಿದವು. ಆಯಿತು, ಹೋಗಿ ಸಮುದ್ರವನ್ನು ಒಣಗಿಸಿ ಬಿಡೋಣ ಎಂದು ಯೋಚಿಸುವಷ್ಟರಲ್ಲಿ ಮಹಾವಿಷ್ಣುವು ಇಂದಿರನ ರಾಜಧಾನಿಯಾದ ಅಮರಾವತಿಗೆ ಹೊರಟಿದ್ದಾನೆ, ಬರಬೇಕು ಎಂದು ದೂತನು ಬಂದನು. ಗರುಡನು ಬರುವುದಿಲ್ಲವೆಂದು ಹೇಳು, ಮಹಾವಿಷ್ಣುವಿನ ಆಶ್ರಯವಿದೆ ಎಂದು ಕೊಬ್ಬಿ ಸಮುದ್ರನು ನಮ್ಮ ಹಕ್ಕಿಯೊಂದರ ಮೊಟ್ಟೆಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ. ಸಮುದ್ರನು ಮಾಡಿದ ತಪ್ಪು ಸರಿಯಾಗುವವರೆಗೂ ನಾನು ಬರುವುದಿಲ್ಲ ಎಂದು ಹೇಳು, ಹೋಗು. ಮಹಾವಿಷ್ಣುವು ಅದನ್ನು ಕೇಳಿ ತಾನೇ ಬಂದು ಎಲ್ಲರನ್ನೂ ವಿಚಾರಿಸಿ, ಗರುಡ, ಯೋಚಿಸದಿರು, ಸಮುದ್ರನಿಂದ ಟಿಟ್ಟಿಭದ ಮೊಟ್ಟೆಗಳನ್ನು ತರಿಸಿಕೊಡೋಣ, ಆಮೇಲೆ ಅಮರಾವತಿಗೆ ಹೋಗೋಣ ಎಂದು ಸಮುದ್ರನ ಮೇಲೆ ಕೋಪ ಮಾಡಿಕೊಂಡು ಬಾಣವನ್ನು ತೊಟ್ಟು ಹೊಡೆಯ ಹೋದನು. ಸಮುದ್ರವು ಅಂಜಿ ಗಡಗಡನೆ ನಡುಗುತ್ತಾ ಮೊಟ್ಟೆಗಳನ್ನು ತಂದುಕೊಟ್ಟಿತು. ಅವನ್ನು ಮಹಾವಿಷ್ಣುವು ಟಿಟ್ಟಿಭಕ್ಕೆ ಕೊಟ್ಟನು. ಅದು ಹೆಂಡತಿಯ ಕೈಗೆ ಕೊಟ್ಟಿತು.